ಇಂದು ಮುದ್ದುರಾಮನ ಮನಸ್ಸು ನಿವೇದನೆ 7. ನನ್ನ ಹಿಂದಿನ ನಿವೇದನೆಗಳಲ್ಲಿ ಖಚಿತವಾಗಿ ಈ ಪುಸ್ತಕ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ಕೊಟ್ಟಿರಲಿಲ್ಲ. ಇವತ್ತು ನನ್ನ ನಿವೇದನೆ ಈ ಪುಸ್ತಕದ ಮೊದಲಿನ ಪುಟಗಳು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈ ಪುಸ್ತಕ ಇದು ನನಗೆ ಸಿಕ್ಕದ್ದು 2ನೇ ಮುದ್ರಣ. 2004 ಫೆಬ್ರವರಿಯಲ್ಲಿ ಪ್ರಕಟವಾದ ಮುದ್ರಣ. ಆದರೆ ಏಪ್ರಿಲ್ 2003ರಲ್ಲಿ 1ನೇ ಮುದ್ರಣ ಆಗಿತ್ತು. ಅಂದರೆ ವಿಚಾರ ಮಾಡಿ ಸರ್, ಕೇವಲ 7-8 ತಿಂಗಳಲ್ಲಿ 2ನೇ ಮುದ್ರಣ 1,000 ಪ್ರತಿಗಳನ್ನು ಮುದ್ರಿಸಬೇಕಾಗಿತ್ತು. ಅಷ್ಟೊಂದು ಆಸಕ್ತರು, ಕೇಳಿಕತ್ತರು ಪುಸ್ತಕ ಎಲ್ಲಿದೆ, ಎಲ್ಲಿ ಸಿಗ್ತದೆ ಅಂಥೇಳಿ. ಇದೊಂದು ಕನ್ನಡ ಕಾವ್ಯ ಸಾಹಿತ್ಯದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿಯೇ ಒಂದು ಅಪರೂಪವಾದ ಘಟನೆ. ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಈ 2ನೇ ಮುದ್ರಣವು 1ನೇ ಮುದ್ರಣದ ಯಥಾರೂಪವೇ. ಮುಖಪುಟ ಏನಿದು ಮುಖಪುಟ? ಮಧುಬನಿ, ಅದು ಬಿಹಾರ ರಾಜ್ಯದ ಒಬ್ಬ ತಾಯಿ ಕಲಾಕಾರಿಣಿ. ಆಕೆ ಹೆಸರು ಶಾಂತಾದೇವಿ ಪಾಸ್ವಾನ್ ಸ್ಪೆಷಲ್ಲಾಗಿ ಬರೆದು ಚಿತ್ರಿಸಿ ಕಳಿಸಿದಂಥ ಈ ಚಿತ್ರ ಇದರ ಮುಖಪುಟ ಆಗಿದೆ. ಆಮೇಲೆ ಈ 1ನೇ ಮುದ್ರಣವನ್ನು 2003ರಲ್ಲಿ ಸುತ್ತೂರು ಮಠದ ಶ್ರೀಗಳು ಹಾಗೂ ನಮ್ಮ ನಡೆದಾಡವರು ಖ್ಯಾತಿಯ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಇಬ್ಬರದು ಅಮೃತ ಹಸ್ತಗಳಿಂದ ಈ ಪುಸ್ತಕ 1ನೇ ಮುದ್ರಣ ಮುದ್ದರಾಮನ ಮನಸ್ಸು ಲೋಕಾರ್ಪಣೆಯಾಗಿತ್ತು. ಇರಲಿ, ಈ ಪ್ರಾರಂಭದ ಪುಟಗಳು ಅರ್ಪಣೆ ಪುಟಗಳ ಬಗ್ಗೆ ನಾನು ಹಿಂದೆ ನಿವೇದಿಸಿದ್ದೆ. ಶ್ರೀ ಸುತ್ತೂರು ಶ್ರೀಗಳಿಗೆ ಹಾಗೂ ತಮ್ಮ ಪೂಜ್ಯ ತಂದೆಯವರಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನರಿಗೆ ಈ ಮೊದಲಿನ ಪುಟಗಳನ್ನು ಓದಲಿಕ್ಕಾಗಲ್ಲ, ಹಾಗೆ ಹಾರಿಸಿಬಿಡ್ತಾರೆ. 5 ಪ್ರಮುಖ ಬರಹಗಳು ಇಲ್ಲುಂಟು. ಒಂದು, ಕನ್ನಡದ ಶ್ರೇಷ್ಠ ಸಾಹಿತಿ ಪ್ರಭುಶಂಕರ್ ಅವರು ಬರೆದಂಥ ಸ್ನೇಹ ಕಾಣಿಕೆ. 2ನೇದು ಶ್ರೀ ಶಿವಪ್ಪನವರೇ ಬರೆದಂಥ 4 ಮಾತು. ಮತ್ತು ಪ್ರಕಾಶಕರಾದಂಥ ಮತ್ತೂರು ಕೃಷ್ಣಮೂರ್ತಿಯವರು 1ನೇ ಮುದ್ರಣ, 2ನೇ ಮುದ್ರಣ, ಅರ್ಪಣ, ಇವೆಲ್ಲ ಸೇರಿ 5 ಪುಟಗಳು. ಬಹಳಷ್ಟು ಜನರು ಈ ಪುಟಗಳನ್ನು ಹಾರಿಸಿ ಒಳಗೆ ಹೋಗಿ ಇದೇನು ಹಾಚ್ಪಾಚ್ ಓದಬೇಕಂತಾರೆ. ಹಾಗೆ ಮಾಡಬಾರದು. ಕವಿಗಳು, ಸಾಹಿತಿಗಳು, ಬರಹಗಾರರು, ಪ್ರಕಾಶಕರು ತಮ್ಮ ಹೃದಯದ ನುಡಿಗಳನ್ನು ಬರೆಸಿರಿಸಿರ್ತಾರೆ ಪ್ರಾರಂಭದಲ್ಲಿ. ಅವುಗಳನ್ನು ದಯವಿಟ್ಟು 1 ಸಾರಿ 2 ಸಾರಿ ಸಾಕಷ್ಟು ಸಾರಿ ಓದಬೇಕು. ನಿಮಗೆ ಆ ಪುಸ್ತಕದ ಅಂತರಂಗದ ಒಂದು ಹೊಳಪು ಸಿಗುತ್ತದೆ ಅಂತ ನನ್ನ ಪ್ರಾರ್ಥನೆ. ನಾವು ದೇವಾಲಯಗಳಿಗೆ ಹೋಗ್ತೇವೆ, ಗುಡಿ ಗುಂಡಾರಗಳಿಗೆ ಹೋಗ್ತೇವೆ, ಮಹಾದ್ವಾರ ಕಾಣಿಸುತ್ತೆ, ಶಿಖರ ಕಾಣಿಸುತ್ತೆ, ಹೊಚ್ಚಲ ಕಾಣಿಸುತ್ತೆ, ನಮಸ್ಕಾರ ಮಾಡಿ ನಾವು ಹೋಗ್ತೇವೆ. ಹಾಗೆ ಪ್ರತಿಯೊಂದು ಪುಸ್ತಕಕ್ಕೂ, ಯಾವುದೇ ಪುಸ್ತಕವಿರಲಿ, ಅದಕ್ಕೆ ನಾವು ಆ ಮುನ್ನುಡಿ ರೂಪದ ಬರಹಗಳನ್ನು ಓದಬೇಕು ಅಂತ ನನ್ನ ವಿನಂತಿ ಇದೆ. ಮೊದಲನೇದು ಅರ್ಪಣೆ ನಂತರ ಬರುತ್ತದೆ ಸ್ನೇಹ ಕಾಣಿಕೆ. ಪ್ರಭುಶಂಕರ್ ನಮ್ಮ ಕನ್ನಡ ಸಾಹಿತ್ಯದ ಅಪರೂಪದ ಒಬ್ಬ ವ್ಯಕ್ತಿ. ರಾಷ್ಟ್ರಕವಿ ಕುವೆಂಪು ಅವರ ಅತ್ಯಂತ ಪ್ರೀತಿಯ, ಅತ್ಯಂತ ನಿಕಟದ ಶಿಷ್ಯರು ಪ್ರಭುಶಂಕರ್. ಅವರು ಅದ್ಭುತವಾಗಿ ಬರ್ತಾರೆ. ಈ ಸ್ನೇಹ ಕಾಣಿಕೆ ಎಂಬುದರಲ್ಲಿ ಏನು ಬರೀತಾರಂದ್ರೆ, ಪ್ರತಿಯೊಬ್ಬ ಮಾನವ ಜೀವಿಗೆ ಇದ್ದೇ ಇದೆ ಪ್ರಶ್ನೆಗಳನ್ನು ಕೇಳುವ ಹಕ್ಕು, ಏಕೆ, ಏನು, ಹೇಗೆ ಎಂದು. ಹಾಗೆಯೇ ಅದಕ್ಕೆ ಉತ್ತರಗಳನ್ನು ವಿಚಾರದ ಹೊರಗೆಲ್ಲಿಗೆ ತಿಕ್ಕಿ ಪರೀಕ್ಷಿಸುವ ಕರ್ತವ್ಯವೂ ಅವನಿಗಿದೆ. ಇಂತಹ ಪ್ರಶ್ನೆಗಳನ್ನು ಕಾವ್ಯಮಯವಾಗಿ ಕೇಳಿ ಅವುಗಳಿಗೆ ಚಿಂತನಾತ್ಮಕವಾದ ಉತ್ತರಗಳನ್ನು
ಕಾವ್ಯ ಭಾಷೆಯಲ್ಲಿಯೇ ಹೇಳಿರುವ ಕೆಲವು ಕೃತಿಗಳು ನೆನಪಿಗೆ ಬರುತ್ತವೆ. ಒಂದು ದೃಷ್ಟಿ ಹೇಗಾಯಿತು ಎಂದು ಋಗ್ವೇದ ಋಷಿ ಕೇಳಿ ತನಗೆ ತೇಲಿದ ಉತ್ತರವನ್ನು ಕಾವ್ಯಮಯವಾಗಿ ನೀಡಿರುವ ನಾಸದೀಯ ಸೂಕ್ತ. ಇನ್ನೊಂದು ಉಮರ್ ಖಯಾರ್ನ ರುಬಾಯತ್, ಅದನ್ನು DVG ಅವರು ಉಮರ್ನ ಒಸಗೆ ಎಂದು ಹೆಸರಿಸಿ ಅನುವಾದಿಸಿ ಪ್ರಕಟಿಸಿದ್ದಾರೆ. ಮತ್ತೊಂದು DVG ಅವರು ರಚಿಸಿರುವ ಮಂಕುತಿಮ್ಮನ ಕಗ್ಗ. ಇವೆಲ್ಲ ಒಂದು ಅರ್ಥದಲ್ಲಿ ದರ್ಶನ. ಮತ್ತು ಪ್ರಭುಶಂಕರ್ ಬರೀತಾರೆ, ಶ್ರೀ ಶಿವಪ್ಪನವರ ಪ್ರಸ್ತುತ ಕೃತಿ ಮುದ್ದುರಾಮನ ಮನಸ್ಸು ಮೇಲೆ ಹೆಸರಿಸಿದ ಗ್ರಂಥಗಳ ಗುಂಪಿಗೆ ಸೇರುವಂತಹದು. ಗುಣದ ದೃಷ್ಟಿಯಿಂದ ಎಲ್ಲವೂ ಒಂದೇ ಮಟ್ಟದವು ಎಂದು ನಾನು ಹೇಳುತ್ತಿಲ್ಲ, ಆದರೆ ಅವುಗಳ ಮೌಲ್ಯಮಾಪನ ಮಾಡುವ ಉದ್ದೇಶವೂ ನನ್ನದಲ್ಲ, ಅದರ ಅಗತ್ಯವೂ ಇಲ್ಲ. ಆದರೆ ಇದು ಯಾವ ಗುಂಪಿಗೆ ಸೇರುವಂತಹ ಕೃತಿ ಎಂಬುದನ್ನಷ್ಟೇ ನಾನು ಸೂಚಿಸಿದ್ದೇನೆ. ಮತ್ತೆ ಮುಂದುವರಿತಾರೆ ಪ್ರಭುಶಂಕರವರು, ಸೃಷ್ಟಿ, ಬದುಕು, ಮೌಲ್ಯಗಳು ಮುಂತಾದ ಅನೇಕ ವಿಷಯಗಳು ಶ್ರೀ ಶಿವಪ್ಪನವರ ಚಿಂತನೆಗೆ ವಸ್ತುಗಳಾಗಿವೆ. ಅವುಗಳನ್ನು ಕುರಿತು ಅವರು ದೀರ್ಘಕಾಲ ಯೋಚನೆ ಮಾಡಿರುವಂತೆ ತೋರುತ್ತದೆ. ತಮಗೆ ಹೇಳಿದ ಉತ್ತರಗಳನ್ನು ಅವರು 1101 ಚೌಪದಿಗಳಲ್ಲಿ ಬರೆದಿರಿಸಿದ್ದು ಆಸಕ್ತರಾದವರಿಗೂ ಎಂಬ ಸಹೃದಯರಿಗೆ ನೀಡಿದ್ದಾರೆ. 5 ಮಾತ್ರೆಗಳ ಓಟದ ಯಾರಿಗೇ ಆದರೂ ಸುಲಭವಾಗಿ ಅರ್ಥವಾಗುವ ತಿರುಳುಗನ್ನಡದ ರಚಿತವಾಗಿರುವ ಚೌಪತಿಗಳು ಇವು. ಅಷ್ಟು ಸುಂದರವಾಗಿ ಬರೆದಾರೆ. ಮತ್ತು ಕೊನೆಗೆ ತಮ್ಮ ದೀರ್ಘವಾದ ಲೇಖನದ ಕೊನೆಗೆ ಬರೀತಾರೆ, ಶ್ರೀ ಶಿವಪ್ಪನವರದು ಸಹಜವಾದ ಕವಿ ಹೃದಯ. ಚಿಂತನೆಯ ಸಾಹಚರ್ಯೆಯಿಂದ ಭಾವಪೂರ್ಣವಾದ ಅವರ ಮಾತುಗಳಿಗೆ ಪರಿಭಾವನೆಯ ಮೆರಗು ದೊರೆತಿದೆ. ಭಾವದ ಅತಿರೇಕವಿಲ್ಲದೆ, ಬರಿಯ ಬುದ್ಧಿಯ ಶುಷ್ಕತೆಯಿಲ್ಲದೆ, ಭಾವ ಬುದ್ಧಿಗಳ ಸರಸ ಸಾಹಚರ್ಯದಿಂದ ಇಲ್ಲಿನ ಚೌಪದಿಗಳು ಓದುಗರ ಮನಸ್ಸಿನ ಆಳಕ್ಕೆ ಇಳಿಯುವ ಶಕ್ತಿಯನ್ನು ಪಡೆದಿವೆ ಅಂತ ಹೇಳ್ತಾರೆ. ಅಷ್ಟೇ ಅದ್ಭುತವಾದಂಥ ಮಾತುಗಳನ್ನು ಹೇಳಿ ಶ್ರೀ ಶಿವಪ್ಪನವರಿಗೆ ಅವರು ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಇದು ಸ್ನೇಹ ಕಾಣಿಕೆಯಲ್ಲಿ ಒಂದು ಸಂಕ್ಷಿಪ್ತ ನಿವೇದನೆ. ಇನ್ನು ಮುಂದೆ ಏನಾಗುತ್ತೆ ಅಂತಂದ್ರೆ, 4 ಮಾತುಗಳನ್ನು ಶಿವಪ್ಪನವರು ಬರೆದಿದ್ದಾರೆ. ಅದರಲ್ಲಿ ಅವರೇನು ಬರೀತಾರೆ, ಹೆಂಗೆ ನಾನು ರಚಿಸಿದೆ, ಮಂಕುತಿಮ್ಮನ ಪ್ರೇರಣೆ ಏನು, ಆ ಇಬ್ಬರು ಸಂತ ಶ್ರೇಷ್ಠರ ಆಶೀರ್ವಾದ ನನಗಿತ್ತು, ಮುದ್ದುರಾಮನ ಚೌಪತಿಗಳು ಹೇಗೆ, ಮತ್ತೂರು ಕೃಷ್ಣಮೂರ್ತಿಯವರ ಸ್ನೇಹ ಹಸ್ತ ಹೇಗೆ ನನಗೆ ಲಭಿಸಿತು. ಆದ್ದರಿಂದ ಈ 1ನೇ ಮುದ್ರಣ 2ನೇ ಮುದ್ರಣ ಸಾಧ್ಯವಾಯಿತು ಎಂಬುದನ್ನು ಅವರು ಸ್ಮರಿಸ್ಕೋತಾರೆ, ತಮ್ಮ ಉಪಕಾರವನ್ನು ಸ್ಮರಿಸ್ತಾರೆ ಈ ಇದರಲ್ಲಿ. ಇನ್ನು ಪ್ರಕಾಶಕರಾದಂಥ ಮತ್ತೂರು ಕೃಷ್ಣಮೂರ್ತಿಯವರು ಭಾಳ ಅದ್ಭುತವಾಗಿ ಒಂದು ವಿಷಯವನ್ನು ಬರೀತಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಸಾರಾಂಗದ ನಿರ್ದೇಶಕರಾಗಿದ್ದ 100 ಶ್ರೇಷ್ಠ ಮಟ್ಟದ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಶ್ರೀ ಶಿವಪ್ಪನವರು. ಶಿವಪ್ಪನಲ್ಲಿರುವ ಶಕ್ತಿ ಸಾಮರ್ಥ್ಯಗಳಲ್ಲಿ ಒಂದು ಕವಿತಾ ರಚನೆ. ಬಿಡುವಾದಾಗ, ಮನೋಧರ್ಮವು ಕುದುರಿದಾಗ ಕವಿತೆ ರಚಿಸುವುದು ಇವರ ಉಪವೃತ್ತಿ, ಹಾಬಿ ಎಂದರೆ ತಪ್ಪಾಗಲಾರದು. ಶ್ರೀ ಶಿವಪ್ಪನವರ ಮೇಲೆ ಕಾವ್ಯಶ್ರೀ ಸರಸ್ವತಿಯ ಕೃಪೆಯಿದೆ. ಮತ್ತೂರು ಕೃಷ್ಣಮೂರ್ತಿ ವಿದ್ವಾಂಸರು ಬರೆಯುವಂಥ ಮಾತಿದು ಎಂಬುದನ್ನು ಈ ಕವನ ಸಂಗ್ರಹದಲ್ಲಿ, ಮುದ್ದುರಾಮನ ಮನಸ್ಸು ಕವನ ಸಂಗ್ರಹದಲ್ಲಿ ನಾವು ಕಾಣುತ್ತೇವೆ. ಮಾನ್ಯ DVGಯವರ ಕಗ್ಗದ ಜಾಡಿನಲ್ಲೇ ಇರುವ ಈ ಕವನ ಸಂಗ್ರಹವು ವಾಗ್ದೇವಿಯ ಕಂಠಾಭರಣದಂತಿದೆ ಎನಿಸಿತು. ಅದ್ಭುತವಾದ ರಚನೆ. ನಾನೊಂದು ಲೇಖನ ಬರೆದಿದ್ದೆ, ಆ ಲೇಖನ ಸಂಸ್ಕರಣ ಕಳಿಸಿದ ಪ್ರಕಟ ಆಗಲಿಲ್ಲದು, ನನ್ನ ದೌರ್ಭಾಗ್ಯ. ಆದರೆ ಅಲ್ಲಿ ನಾನು ಬರೆದಿದ್ದೆ, ಮಂಕುತಿಮ್ಮನ ಕಗ್ಗದ ಒಂದು ಭಾಷ್ಯ ಮುದ್ದುರಾಮನ ಮನಸ್ಸು ಅಂಥೇಳಿ. ಹಾಗೇ ಒಂದು ಧಾರ್ಮಿಕ, ನೈತಿಕ, ಆಧ್ಯಾತ್ಮಿಕ ಜ್ಞಾನವನ್ನು
ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಮಕ್ಕಳಿಗೆ ನೀಡುತ್ತಿರುವ ಯತಿವರ್ಯ ಶ್ರೀ ಸುತ್ತೂರು ಶ್ರೀಗಳು ದಿವ್ಯ ಸಾನ್ನಿಧ್ಯದಲ್ಲಿ ಪೂಜ್ಯರಾದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮಿ ಅಮೃತಹಸ್ತದಿಂದ ಈ ಕವನ ಸಂಗ್ರಹವು ಬಿಡುಗಡೆಯಾಗುತ್ತಿರುವುದು ನಮ್ಮ ಭಾಗ್ಯ. ಇದು ಅವರ ಇದರಿಂದ ನಮಗಿದು ಆಗಿದೆ. ಅಂದರೆ ಎಷ್ಟೊಂದು ಮೌಲ್ಯಯುತವಾದ ಈ ಗ್ರಂಥ ಇದೆ ಎಂಬುದನ್ನು ನಾನು ಹೇಳಬಯಸ್ತೇನೆ. ಇಷ್ಟೆಲ್ಲ ಹೇಳಿದ ಮೇಲೆ ಇಲ್ಲೇ ಹಿಂದೆನೂ ಅವರ ಪೂಜ್ಯರ ಫೋಟೋ ಇದೆ. ಆಮೇಲೆ ಅವರ ಒಂದು ಶಿವಪ್ಪನವರ ಒಂದು ಈ ಹಿಂದಿನ ಪುಟದಲ್ಲಿ ಶಿವಪ್ಪನವರ ಒಂದು ಜೀವನದ ವಿಸ್ತಾರ ಹೇಳ್ತಾರೆ. ಕೆ.ಸಿ. ಶಿವಪ್ಪನವರ ಸಾಧನೆಯ ಕ್ಷೇತ್ರಗಳ 10 ಹಲವು. ಕವಿ, ಚಿಂತಕ, ಭಾಷಾಂತಕಾರ, ಸಂಗೀತ ಪ್ರೇಮಿ, ಪ್ರಕಾಶಕ, ಪತ್ರಕರ್ತ, ಆಡಳಿತಗಾರ. ಹೀಗೆ ಓದಿದ್ದು ವಿಜ್ಞಾನವಾದರೂ ಕೈ ಹಿಡಿದಿದ್ದು ಸಾಂಸ್ಕೃತಿಕ ವಲಯವನ್ನು. ಮತ್ತು ಕೊನೆ ಪ್ಯಾರ, ಶಿವಪ್ಪನವರದು ಸಹಜವಾದ ಕವಿಹೃದಯ, ಚಿಂತನೆಯ ಸಾಹಚರ್ಯದಿಂದ ಭಾವಪೂರ್ಣವಾದ ಅವರ ಮಾತುಗಳಿಗೆ ಪರಿಭಾವನೆಗೆ ಮೆರುಗು ಬರುತ್ತಿದೆ. ಭಾವದ ಅತಿರೇಕವಿಲ್ಲದೆ, ಬರಿಯ ಶುದ್ಧಿಯ ಶುಷ್ಕತೆಯಿಲ್ಲದೆ, ಭಾವಬುದ್ಧಿಗಳ ಸಾಹಸಚರ್ಯದಿಂದ ಇಲ್ಲಿನ ಚೌಪದಿಗಳು ಓದುಗರ ಮನಸ್ಸಿನ ಆಳಕ್ಕೆ ಇಳಿಯುವ ಶಕ್ತಿಯನ್ನು ಪಡೆದಿದೆ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಹಾಗಾದರೆ ಒಂದು 2 ಮುಕ್ತಕಗಳು, ಅವು ಪ್ರಾರಂಭದ 12 ಮುಕ್ತಕಗಳಲ್ಲಿಯೇ 2 ಮುಕ್ತಕಗಳು ಶ್ರೀ ಶಿವಪ್ಪನವರು ಆ ಪೂರ್ವಜರು, ಆ ಶ್ರೇಷ್ಠರು, ನಮ್ಮ ಸಹಸ್ರಾರು ವರ್ಷಗಳಿಂಥ ಶ್ರೇಷ್ಠ ಕವಿಗಳನ್ನು ನೆನೆಸ್ತಾರೆ ಅಂತ ಒಂದು ಚೌಪದಿ ಇದು. ನೆನೆವ್ಯಾಸ ವಾಲ್ಮೀಕಿ ಬಾಣಭಾರ ವಿಕೃತಿಯ, ಕಾಳಿದಾಸನ ನೆನೆಯೋ ಜಯದೇವ ಕವಿಯ, ದೇವಗದುಗಿನ ವೀರ ನಾರಾಯಣನ ನಮಿಸೋ, ಸನ್ನತಿಕೆ ಸದ್ಭಾವ ಮುದ್ದು ರಾಮ. ಒಂದು ಕಠಿಣ ಶಬ್ದ ಇಲ್ಲ. ಕೊನೆಯ ಸಾಲಿನಲ್ಲಿ ಸನ್ನತಿಕೆಯ ಸದ್ಭಾವ ಅಂದ್ರೇನು? ನಯ ವಿನಯದಿಂದ ನಾನು ಬಾಗಿದಂಥ ನನ್ನ ಶಿರವನ್ನು ಬಾಗಿಸ್ತೇನಪ್ಪ ಮುದ್ದುರಾಮ ಈ ಮಹನೀಯರಿಗೆಲ್ಲ ಅಂತ ಹೇಳ್ತದೆ. ಬಾಗಿಸುವ ಅಂಥೇಳಿ ಸನ್ನತಿಕೆ ಅಂದ್ರೆ. ಇನ್ನೊಂದು ಕೊನೆಯದು, ಇದು ನಂದಲ್ಲ, ಎಲ್ಲ ಭಗವಂತನ ಪ್ರಸಾದ ಅಂತ ಹೇಳ್ತಾರೆ. ಎಷ್ಟು ಚಂದದ ನೋಡಿ. ಯಾವ ಶುಭಗಳಿಗೆಯಲಿ ಯಾವ ಕೋಗಿಲೆ ಹಾಡೋ, ಕೇಳು ಅದಮನ ಬಿಟ್ಟು ಹರಿಕರುಣೆಯಂದು, ಹೊಸತೊಂದು ಹೊಳೆದೀತು ನನಗೀತೆ ಮೂಡೀತು, ಹೊಸತೊಂದು ಹೊಳೆದೀತು ನವಗೀತೆ ಮೂಡೀತು, ಸಕಲ ದೇವ ಪ್ರಸಾದ ಮುದ್ದು ರಾಮ, ಸಕಲ ದೇವ ಪ್ರಸಾದ ಮುದ್ದು ರಾಮ. ಮತ್ತೆ ನಾಳೆ ಮುದ್ದು ರಾಮನ ಜೊತೆ. ನಮಸ್ಕಾರ.